ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾವು ವಾತಾವರಣದ ಅನಿಲ ಪ್ರಮಾಣಗಳನ್ನು ನೋಡ್ಕೊಂಬೋಣ. ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋ ಅನಿಲ ಯಾವುದು ಅದನ್ನ ನೋಡ್ಕೊಂಬೋಣ. ಫಸ್ಟ್ ಆದ್ರೆ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋ ಅನಿಲ ಯಾವುದು? ನೈಟ್ರೋಜನ್. ಕನ್ನಡದಾಗ ಏನಂತಾರು? ಸಾರಜನಕ. ಸಾರಜನಕ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟ್ ಐತಿ ಅಂದ್ರೆ 78.08 ಗೊತ್ತೈತ್ರಿ. 78.08%. ನಿಮ್ಗೆ ಅತಿ ಹೆಚ್ಚು ಅನಿಲ ಯಾವ್ದು ಐತೈತೆ ಒಂದ್ ಕ್ವಶನ್ ಕೇಳ್ತಾರೆ, ಆಮೇಲೆ ಎಷ್ಟು ಪರ್ಸೆಂಟ್ ಐತೆ ಸರ್ ನಿಮ್ಗೆ ಕ್ವಶನ್ ಕೇಳ್ಬೋದು. ಸಿಗುವ ಅನಿಲ ಯಾವುದು? ಎರಡನೇ ಅತಿ ಹೆಚ್ಚಾಗಿ ಸಿಗುವ ಅನಿಲ ಯಾವುದು ಅಂದ್ರ ಆಮ್ಲಜನಕ. ನಾವು ನೋಡಿದ್ರಲ್ಲ ಏನ್ ಕ್ವಶನ್ ಕೇಳ್ಯಾರತ್ತ ಮ್ಯಾಗ ವಾತಾವರಣದಲ್ಲಿನ ಅನಿಲಗಳು. ವಾತಾವರಣ ಭೂಮಿ ಮೇಲೆ ಇರ್ತೈತಿ, ಭೂಮಿ ಮೇಲೆ ಕ್ರಸ್ಟ್ ಒಳಗಡೆ ಮತ್ತೆ ಬೇರೆ ಹಾಕ್ಬೇಕು ಆನ್ಸರ್. ನಾವೇನ್ ಮಾತಾಡತ್ತೀವಿ? ವಾತಾವರಣದ ಅನಿಲಗಳ ಬಗ್ಗೆ ಮಾತಾಡತ್ತೀವಿ. ನೆಕ್ಸ್ಟ್ ಆಕ್ಸಿಜನ್ ಅಂದ್ರೆ ಆಮ್ಲಜನಕ. ವಾತಾವರಣದೊಳಗ 20.9%. ಎಷ್ಟ್ರಿ? 20.9% ಐತ್ರಿ. ನೆಕ್ಸ್ಟ್ ಯಾವ್ದ್ರಿ? ಮೂರನೇ ಅತಿ ಹೆಚ್ಚಾಗಿ ಕಂಡು ಬರೋ ಅನಿಲ ಯಾವುದು? ಆರ್ಗಾನ್. ಮೂರನೇ ಅತಿ ಹೆಚ್ಚಾಗಿ ಕಂಡು ಬರೋ ಅನಿಲ ಯಾವುದು? ಆರ್ಗಾನ್ ಎಷ್ಟು ಬರ್ತೈತ್ರಿ? 0.93%. ಇದುವರೆಗೂ ನಿಮ್ಗೆ ಎಲ್ಲ ಎಕ್ಸಾಮ್ ಒಳಗ ಆರ್ಗಾನ್ ಬಾಳ ಇಂಪಾರ್ಟೆಂಟ್. ಮುಂದೆ ಯಾವ್ದಾರ ಎಕ್ಸಾಮ್ ಆಯ್ತು ಆರ್ಗಾನ್ ಬಾಳ ಇಂಪಾರ್ಟೆಂಟ್. ಆರ್ಗಾನ್ ಆಯ್ತು, ನೈಟ್ರೋಜನ್ ಆಯ್ತು. ನಾಲ್ಕನೇ ಅತಿ ಹೆಚ್ಚು ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ವಾತಾವರಣದ ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತೈತೆ? ನಿಮ್ ಕ್ವಶನ್ ಕೇಳಬಹುದು. ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತೈತೆ ಅಂದ್ರ 0.038. ಎಷ್ಟು ಪ್ರಮಾಣ ರೀ? 0.038 ಪ್ರಮಾಣ ಕಂಡು ಬರ್ತೈತೆ. ನೆಕ್ಸ್ಟ್ ಐದು ಯಾವ್ದ್ರಿ? ಐದನೇ ಅತಿ ಹೆಚ್ಚಾಗಿ ಕಂಡು ಬರುವ ಅನಿಲ ವಾತಾವರಣದಲ್ಲಿ ನಿಯಾನ್. ಯಾವ್ದ? ನಿಯಾನ್ ಎಷ್ಟು ಪರ್ಸೆಂಟ್ ಕಂಡು ಬರ್ತೈತಿ ವಾತಾವರಣದೊಳಗ? 0.018%. ಅಪ್ರಾಕ್ಸಿಮೇಟ್ಲಿ 2 ಅತ್ತಾರಿ. 0.02 ಅತ್ತಾರಿ. 0.02 ಅಪ್ರಾಕ್ಸಿಮೇಟ್ಲಿ 0.02%. ನೆಕ್ಸ್ಟ್ ಐದನೇದ್ರಿ ಆರನೇ ಹೆಚ್ಚಾಗಿ ಕಂಡು ಬರೋ ಅನಿಲ ಹೀಲಿಯಂ. ಎಷ್ಟು ಪರ್ಸೆಂಟ್ ಕಂಡು ಬರ್ತೈತ್ರಿ? 0.0005%. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಲ್ಲ, ಏಳನೇ ಅತಿ ಹೆಚ್ಚಾಗಿ ಕಂಡು ಬರೋ ಅನಿಲ ಜಲಜನಕ. ವಾತಾವರಣದಲ್ಲಿ ಎಷ್ಟು ಪರ್ಸೆಂಟ್ ಕಂಡು ಬರ್ತೈತೆ ನಿಮ್ಗೆ ಕ್ವಶನ್ ಕೇಳ್ಬೋದು. ಹೈಡ್ರೋಜನ್ ಆಗ್ಲಿ, ಆಮೇಲೆ CO2 ಆಗ್ಲಿ, ನೈಟ್ರೋಜನ್ ಆಗ್ಲಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೈಡ್ರೋಜನ್ ಎಷ್ಟು ಪರ್ಸೆಂಟ್ ಕಂಡು 0.00005% ಇಂಪಾರ್ಟೆಂಟ್. ಇದೇ ರೀತಿ ನೀವು ಭೂಮಿ ವಾತಾವರಣ ಕೇಳಿ. ಇವತ್ತು ನಾ ಇನ್ನು ಭೂಮಿ ವಾತಾವರಣದಲ್ಲಿ ಯಾವ್ಯಾವ ಅನಿಲ ಕಂಡು ಬರ್ತೈತಿ, ಭೂಮಿಯ ಕ್ರಸ್ಟ್ ಅಲ್ಲಿ ಯಾವ್ಯಾವ ಧಾತುಗಳು ಆಗ್ಲಿ ವಸ್ತುಗಳು ಕಂಡು ಬರ್ತೈತೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.